ಗೈಸ್, ನಾನು ನಮ್ಮ ವಿಶಾಲ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್, ಸ್ಟೇಯಿಂಗ್ ಸೇಫ್ ಆ್ಯಂಡ್ ಸ್ಟ್ರಾಂಗ್. ಇವತ್ತು ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ಮೈ ಯೂಟ್ಯೂಬ್ ಸ್ಟುಡಿಯೋ ಟೂರ್. ಸೊ ನನ್ನ ಯೂಟ್ಯೂಬ್ ಸ್ಟುಡಿಯೋ ಟೂರಲ್ಲಿ ಮತ್ತು ಡೆಸ್ಕ್ಟಾಪ್ ಸೆಟಪ್ ಹೆಂಗಿದೆ ಮತ್ತು ನನ್ನ ಯೂಟ್ಯೂಬ್ ಸ್ಟುಡಿಯೋ ಹೆಂಗಿದೆ, ಆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ಯಾವೆಲ್ಲ ಗ್ಯಾಜೆಟ್ಸ್ನ ನಾನು ಯೂಸ್ ಮಾಡ್ತೀನಿ, ಸೊ ಹೌ ಇಸ್ ಮೈ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಗೋ ಟು ಮೈ ಯೂಟ್ಯೂಬ್ ಸ್ಟುಡಿಯೋ ಆ್ಯಂಡ್ ತಡೆ ಯಾಕೆ ಆ್ಯಂಡ್ ಬನ್ನಿ ಗಾಯ್ಸ್ ಹೋಗೋಣ. ಆ್ಯಂಡ್ ಇದು ನನ್ನ ರೂಮು. ಈ ರೂಮ್ ಓಪನ್ ಮಾಡಿದ್ರೆ ಸೊ ಯು ಹ್ಯಾವ್ ಆ್ಯಂಡ್ ಎಲ್ರಿಗೂ ನನ್ನ ಯೂಟ್ಯೂಬ್ ಸ್ಟುಡಿಯೋಗೆ ಸ್ವಾಗತ ಆ್ಯಂಡ್ ವೆಲ್ಕಮ್. ಸೊ ಇದು ನನ್ನ ಡೆಸ್ಕ್ಟಾಪು. ಸೊ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನಿಮಗೆ 2 ಲ್ಯಾಪ್ಟಾಪ್ಸ್ ಇದೆ. ನಾನು 2 ಲ್ಯಾಪ್ಟಾಪ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ 2 ಲ್ಯಾಪ್ಟಾಪ್ಸಲ್ಲಿ ನಿಮಗೆ ಫಸ್ಟ್ ಲ್ಯಾಪ್ಟಾಪ್ ಬಂದು ಇಲ್ಲಿ HP ಲ್ಯಾಪ್ಟಾಪ್ ಇದೆ. ಇಲ್ಲೇನೇ ನಂದು ಪರ್ಸನಲೈಸ್ ವರ್ಕ್ಸ್ ಏನಾರು ಇದ್ದರೆ ಮತ್ತು ನಂದು ಎಡಿಟಿಂಗ್ ವರ್ಕ್ಸು ಮತ್ತು ಏನಾರು ಈಗ ಇಮೇಜ್ ಎಡಿಟಿಂಗು ಮತ್ತು ವಿಡಿಯೋ ಎಡಿಟಿಂಗ್ ಇದ್ದರೆ ಎಲ್ಲ ನಾನು ಈ ಲ್ಯಾಪ್ಟಾಪಲ್ಲಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಲ್ಯಾಪ್ಟಾಪ್ ಇದೆ. ಇದು ಬಂದು ಡೆಲ್ ಲ್ಯಾಪ್ಟಾಪು. ಆ್ಯಂಡ್ ಇದು HP ಲ್ಯಾಪ್ಟಾಪ್ ಬಂದು ಎಲ್ಲ ಪರ್ಸನಲೈಸ್ ವರ್ಕು ಮತ್ತು ಎಡಿಟಿಂಗ್ ಎಲ್ಲ ಇದರಲ್ಲಿ ಮಾಡ್ತೀನಿ. HP ಲ್ಯಾಪ್ಟಾಪ್ ಬಂದು ಇದು ಕಂಪ್ನಿ ಲ್ಯಾಪ್ಟಾಪು. ಕಂಪ್ನಿ ಏನಾರು ನಾನೀಗ AI ಇಂಜಿನಿಯರ್ ಆಗಿ ಈಗ ವರ್ಕ್ ಮಾಡ್ತಿರೋದ್ರಿಂದ ಕಂಪ್ನಿ ವರ್ಕ್ಸ್ ಏನಾನಿದ್ರೆ ಕಂಪ್ನಿ ಕೆಲಸ ಎಲ್ಲ ಈ ಲ್ಯಾಪ್ಟಾಪ್ಸಲ್ಲಿ ಮಾಡ್ತೀನಿ ನಾನು. ಆ್ಯಂಡ್ ಇದು ಬಂದು ನನ್ನ ಡೆಸ್ಕ್ಟಾಪ್ ಟೂರು. ಡೆಸ್ಕ್ಟಾಪಲ್ಲಿ ಡೆಸ್ಕ್ಟಾಪ್ ಮೇಲೆ ಟೇಬಲ್ ಮೇಲೆ ನಾನು ಈಗ ಆ್ಯಂಡ್ ವೈರ್ಲೆಸ್ ಮೌಸ್ ಇಟ್ಕೊಂಡಿದ್ದೀನಿ ಮತ್ತು ಇವನ್ ಕೀಬೋರ್ಡ್ ಕೂಡ ಇಟ್ಕೊಂಡಿದ್ದೀನಿ. ಇದು ಕೀಬೋರ್ಡ್ ನಾನು ವೈರ್ಲೆಸ್ಗೆ ಮೂವ್ ಆನ್ ಆಗಿಲ್ಲ ಇನ್ನೂ. ನೋಡೋಣ ಅಂತ ಅಂದ್ಬಿಟ್ಟು ಅದನ್ನ ವೈಡೇ ಇಟ್ಕೊಂಡಿದ್ದೀನಿ. ಅಲ್ಲಿ ನಿಮಗೆ ಇನ್ನು ಇಯರ್ಪಾಡ್ಸ್ ಕಾಣಿಸ್ತಾ ಇದೆ. ಅದಾದಮೇಲೆ ಆ್ಯಂಡ್ ದ ಮೇನ್ ಥಿಂಗ್ ಬಂದು ಇಲ್ಲಿ ನಿಮ್ಗೆ ಹಿಂದ್ಗಡೆ ಜಂಕ್ಷನ್ ಬಾಕ್ಸ್ ಇದೆ. ಜಂಕ್ಷನ್ ಬಾಕ್ಸು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ಜಂಕ್ಷನ್ ಬಾಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಿಮಗೆ ಪ್ರತಿ ಸತಿ ಇಲ್ಲಿ ಸಾಕೆಟ್ ಇದೆ. ಆ ಸಾಕೆಟ್ ಇದ್ರೂ ಪ್ರತಿ ಸತಿ ನೀವು ಚಾರ್ಜ್ ಮಾಡೋಕ್ಕೆ ನಿಮ್ಮ ಲ್ಯಾಪ್ಟಾಪ್ಸ್ನ ಪ್ರತಿ ಸತಿ ಸಾಕೆಟಿಂದ ತೆಗೆದು ಹಾಕೋದು ಎಲ್ಲ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಜಂಕ್ಷನ್ ಬಾಕ್ಸ್ ಇಟ್ಕೊಂಡ್ರೆ ಇಟ್ ಫೀಲ್ಸ್ ಲೈಕ್ ಕಾಂಪ್ಯಾಕ್ಟ್ ಥರ. ಇಲ್ಲೇ ನಿಮಗೆ 4 ಸಾಕೆಟ್ ಸಿಗ್ತಾ ಇದೆ. 4 ಸಾಕೆಟಲ್ಲಿ ನೀವು ಮೊಬೈಲ್ ಚಾರ್ಜಿಂಗು ಬೇಕಾದ್ರೆ ಹಾಕೊಬೋದು. ಬಟ್ ಮೊಬೈಲ್ ಚಾರ್ಜಿಂಗ್ಗೆ ಪ್ರಿಫರ್ ಮಾಡೋದಿಲ್ಲ. ಬರೀ ಲ್ಯಾಪ್ಟಾಪ್ಸ್ ಚಾರ್ಜ್ ಮಾಡಿದ್ರೆ ತುಂಬ ಒಳ್ಳೇದಾಗೋದಿಲ್ಲ, ಆದರೆ ತುಂಬ ಫಂಕ್ಷನಾಲಿಟಿ ಆಗಿಬಿಡುತ್ತೆ. ಅದಕ್ಕೇ ಅದಾದಮೇಲೆ ಇದು ನನ್ನ ಬೇಸಿಕ್ ಟೇಬಲ್ ಮೇಲೆ ಡೆಸ್ಕ್ಟಾಪ್ ಏನೇನು ಅರೇಂಜ್ ಮಾಡಿದ್ದೀನಿ ಅದು. ಆಮೇಲೆ ಗಣೇಶ್ ಅವರಿದ್ದಾರೆ, ದೇವ್ರನ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಮಧ್ಯದಲ್ಲಿ. ಆ್ಯಂಡ್ ಏನೋ ಡಿಹೈಡ್ರೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ವಾಟರ್ ಬಾಟಲ್ ಇದೆ. ಆ್ಯಂಡ್ 2 ಲ್ಯಾಪ್ಟಾಪ್ಸ್ ಆದಮೇಲೆ ಕಮಿಂಗ್ ಬ್ಯಾಕ್ ಟು ಇಲ್ಲಿ ಚೇರ್ ಸೆಟಪ್. ಆ್ಯಂಡ್ ಈ ಚೇರ್ ಬಂದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಈ ಚೇರ್ನ ನಾನು ನನ್ನ ಸ್ಟುಡಿಯೋದಲ್ಲಿ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ಕಂಫರ್ಟ್ ಇದೆ. ಯಾಕಂದರೆ ಇಫ್ ಯು ಆರ್ ಸಿಟ್ಟಿಂಗ್ ಫಾರ್ ಲಾಂಗ್ ಅವರ್ಸ್, ತುಂಬ ನೀವು ಲಾಂಗ್ ಅವರ್ಸ್ ವರ್ಕ್ ಮಾಡ್ತೀರಾ ಅಂತ ಅಂದರೆ ಈ ಚೇರ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾಕಂದರೆ ನಾನೀಗ ಇಂಜಿನಿಯರ್ ಆಗಿರೋದ್ರಿಂದ ಮತ್ತು ಎಡಿಟಿಂಗ್ ವರ್ಕ್ಸ್ ಮಾಡೋದ್ರಿಂದ ನಿಯರ್ಲಿ ಅಪ್ ಟು 8 to 9 ಅವರ್ಸ್ ನಾನು ಕಂಪ್ನಿ ವರ್ಕ್ಸ್ ಮಾಡಿದ್ರೆ ಅದಾದಮೇಲೆ ಇನ್ನು ಎಡಿಟಿಂಗ್ ವರ್ಕ್ಸ್ ಏನಿದೆ ಅದನ್ನು ಮಾಡ್ತಾ ಹೋಗ್ತೀನಿ. ಅದಕ್ಕೆ ಈ ಚೇರ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಈ ಚೇರ್ ನಾನು ತೊಗೋಬೇಕಂತ ತುಂಬ ಆಸೆ ಇತ್ತು, ಬಟ್ ಬರ್ಡೇ ಗಿಫ್ಟಾಗಿ ಪೇರೆಂಟ್ಸಿಂದ ಬಂತು. ಅದರಿಂದ ಸಖತ್ ಖುಷಿ ಆಯಿತು ನನಗೂ. ನಂದು ಕನಸು ಈಡೇರ್ತಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಇಟ್ಸ್ ಪ್ರೀ ಬರ್ಡೇ ಗಿಫ್ಟ್ ಅಂತ ಬಂತು. ಅಂದರೆ ಈಗ ನನ್ನ ಬರ್ಡೇ ನಾಳೆ ಇತ್ತು, ಬಟ್ ಹಿಂದಿನ ದಿನವೇ ಇಟ್ಸ್ ಗಿಫ್ಟಾಗಿ ಬಂತು. ಆ್ಯಂಡ್ ಚೇರ್ ಇದೆ, ಆಮೇಲೆ 2 ಲ್ಯಾಪ್ಟಾಪ್ಸ್ ಇದೆ. ದಿಸ್ ಈಸ್ ಮೈ ಬೇಸಿಕ್ ಡೆಸ್ಕ್ಟಾಪ್. ಅದಾದಮೇಲೆ ಇಲ್ಲಿಗೆ ಬರೋದಾದರೆ ನಿಮಗೆ ವಾರ್ಡ್ರೋಬಿಂದು ಡೋರ್ ಇದೆ. ಆ ವಾರ್ಡ್ರೋಬ್ ಸ್ಲೈಡಿಂಗ್ ಡೋರಲ್ಲಿ ನಿಮಗೆ 2 ಪೇಪರ್ಸ್ ಅಂಟಿಸಿದ್ದೀನಿ. ಇಲ್ಲಿ ಪ್ಲ್ಯಾನ್ಸ್ ಫಾರ್ ಫೈನಲ್ಸ್ ಅಂತ ಇದೆ, ಮತ್ತು ಇಲ್ಲೂ ಇದೆ. ಇಲ್ಲಿ ಅಂತಂದರೆ ಇದು 7th ಸೆಮ್ಮಲ್ಲಿ ನಾನು ಪ್ಲ್ಯಾನ್ಸ್ ಮಾಡಿದ್ದು ಏನೋ ಎಕ್ಸಾಮಿನೇಷನ್ಗೆ. ಸಖತ್ ವರ್ಕೌಟ್ ಆಯಿತು. ಈ ಪ್ಲ್ಯಾನ್ಸ್ ಮಾಡಿರೋದ್ರಿಂದ ನನಗೆ ಸಿಲ್ವರ್ ಮೆಡಲ್ ಕೂಡ ಬಂತು ನನಗೆ. ಅದರಿಂದ ಮೆಮರೀಸ್ಗೋಸ್ಕರ ನಾನು ಅದನ್ನ ತೆಗ್ದಾಕಿಲ್ಲ, ಸ್ಟಿಕ್ ಮಾಡಿದ್ದೀನಿ, ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲೂ ಅಷ್ಟೇ. ದಿಸ್ ಇಸ್ ಫಾರ್ ನಾನು 8th ಸೆಮ್ಮಲ್ಲಿ ಮಾಡಿದ್ದು. ಇದರಿಂದನೂ ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಮತ್ತು ಕಾಲೇಜ್ ಟಾಪರ್ ಅವಾರ್ಡ್ ಎಲ್ಲ ಬಂದಿತ್ತು. ಅದಕ್ಕೆ ನಾನು ಮೆಮೊರೀಸ್ಗೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಬೇಸಿಕ್ ಡೆಸ್ಕ್ಟಾಪ್ ಟೂರ್. ಅಂದರೆ ನೀವೇನಾದ್ರು ಯೂಟ್ಯೂಬಲ್ಲಿ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಗ್ಯಾಜೆಟ್ಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾರ್ಮಲ್ ಆಗಿ ಜಸ್ಟ್ ಮೊಬೈಲ್ ಇದ್ದರೆ ಅಷ್ಟೇ ಸಾಕು ನಿಮಗೆ ಶುರು ಮಾಡೋಕ್ಕೆ. ಬೇಸಿಕ್ ನೀಡ್ ಬಂತಂದರೆ ನಿಮ್ಮ ಮೊಬೈಲು ಮತ್ತು ಟ್ರೈಪಾಡ್ ಸ್ಟ್ಯಾಂಡು. ಟ್ರೈಪಾಡ್ ಸ್ಟ್ಯಾಂಡ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಶೂಟಿಂಗ್ ಯುವರ್ ವೀಡಿಯೋಸ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಗಿನರ್ ಆಗಿ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ಬೇಸಿಕ್ ಸೆಟಪ್ ಮಾಡಿದ್ದೀನಿ ನಾನು. ನಂದು ಡೆಸ್ಕ್ಟಾಪ್ ಮೇಲೆ, ನನ್ನ ಟೇಬಲ್ ಮೇಲೆ.
ಟು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಮತ್ತು ಸೊ ವೈರ್ಲೆಸ್ ಎಲ್ಲ ಇನ್ನೂ ಎಷ್ಟೊಂದು ಹೊಸದು ಗ್ಯಾಜೆಟ್ಸ್ ಬರೋದಿದೆ. ಮೈನ್ ನೀಡೆಡ್ ಏನಂತಂದರೆ ಸೊ ಆಡಿಯೋ ಥಿಂಗು. ಸೊ ವಾಯ್ಸ್ ರೆಕಾರ್ಡಿಂಗು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಗಿನರ್ ಆಗಿರ್ಬೋದು, ಬಟ್ ಈಗ ನಂದು ಆ್ಯಸ್ ಎ ಬಿಗಿನರ್ ಅಂತಂದರೆ ಆಲ್ಮೋಸ್ಟ್ ಈಗ 1 year ಆಗ್ತಾ ಬಂತು. ಸೊ ನಂದು ಈಗ ಯೂಟ್ಯೂಬ್ ಚಾನಲ್ಲು ಶುರು ಮಾಡಿ, ಆ್ಯಂಡ್ ಇನ್ನೂ ಎಷ್ಟೊಂದು ಗ್ಯಾಜೆಟ್ಸ್ ಬರೋದಿದೆ. ಈಗ ಮೈಕ್ರೋಫೋನ್ ಆಗಿರ್ಬೋದು, ಈಗ ಮೈಕ್ರೋಫೋನ್ ಮತ್ತು ಟ್ರೈಪಾಡ್ ಸ್ಟ್ಯಾಂಡು ಇಟ್ ಈಸ್ ಆನ್ ದ ವೇ. ಸೊ ಹೊಸ ಗ್ಯಾಜೆಟ್ಸ್ ಏನೇ ಬಂದರೂ ನಾನು ನಿಮ್ಗೆಲ್ರಿಗೂ ಅನ್ಬಾಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ತೋರಿಸ್ತೀನಿ. ಸೊ ವಾಟ್ ಈಸ್ ದ ನೀಡೆಡ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಸ್ಟ್ ಪಿನ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವೇನಾದ್ರು ಹೊಸ್ದಾಗೇನಾದ್ರು ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ರೆ ಗ್ಯಾಜೆಟ್ಸ್ ಯಾವ್ದಾದ್ರು ತೊಗೋಬೇಕು, ಆ್ಯಸ್ ಎ ಬಿಗಿನರ್ ಆಗಿ ಏನೇನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಕೇಳಿದ್ರೆ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಅಡ್ವೈಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಬೇಸಿಕ್ ಸೆಟಪ್ ಆಫ್ ಮೈ ಯೂಟ್ಯೂಬ್ ಸ್ಟುಡಿಯೋ. ಸೊ ನಾರ್ಮಲಾಗಿ ಆ್ಯಸ್ ಎ ಬಿಗಿನರ್ ಏನೇನು ಬೇಕೋ ಎಲ್ಲನೂ ಸೆಟಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡೋದ್ರಲ್ಲ, ಸೊ ನಂದು ಯೂಟ್ಯೂಬ್ ಸ್ಟುಡಿಯೋ 2 ನಾನು ಹೆಂಗಿತ್ತು. ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಸೊ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಮತ್ತು ಈ ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ಆ್ಯಂಡ್ ಮೋರ್ ಕಂಟೆಂಟ್ ಲೈಕ್ ದಿಸ್. ಸೊ ಈ ಥರ ಹೊಸ ಕಂಟೆಂಟ್ ವೀಡಿಯೋಗಳಿಗೆ ಹೊಸದು ವೀಡಿಯೋಗಳಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇನ್ನೇನಾದ್ರು ಅಡ್ವೈಸಸ್ ಇದ್ದರೆ ನಿಮಗೆ ಗ್ಯಾಜೆಟ್ಸ್ ಬಗ್ಗೆ ಈಗ ಸಪೋಸ್ ನೀವೇನಾದ್ರು ತಿಳ್ಕೊಂಡಿದ್ರೆ, ಆ್ಯಂಡ್ ನಾನು ಯಾವುದು ಗ್ಯಾಜೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದರದ್ದೆಲ್ಲಾನು ಅಮೆಝಾನ್ ಲಿಂಕ್ ಬಂದು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಎವ್ರಿಥಿಂಗ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮತ್ತು ಚೇರ್ಸ್ ಆಗಿರ್ಬೋದು, ಅದಾದಮೇಲೆ ಜಂಕ್ಷನ್ ಬಾಕ್ಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಲಿಂಕ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ಅಮೆಝಾನಲ್ಲಿ ಅದನ್ನ ಬೈ ಮಾಡ್ಬೋದು. ಅಮೆಝಾನ್ ಹಾಕಿ ಪ್ರಿಫರ್ ಮಾಡ್ತೀನಿ ಅಂತ ಏನೋ ಸ್ಕ್ಯಾಮ್ಗಳೇನು ಆಗೋದಿಲ್ಲ. ಸೊ ನಾನು ಕಂಡಂಗೆ ಅಮೆಝಾನ್ ಈಸ್ ದ ಬೆಸ್ಟ್ ಸೈಟ್. ಸೊ ಇದಾಗುತ್ತೆ ಇವತ್ತಿನ ವಿಡಿಯೋ. ಸೊ ಯೂಟ್ಯೂಬ್ ಸ್ಟುಡಿಯೋ 2 ಎಷ್ಟೊಂದು ದಿನದಿಂದ ಅವೇಟಿಂಗ್ ವಿಡಿಯೋ ಆಗಿತ್ತು ಇದು. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಮತ್ತು ಎಂಜಾಯ್ ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಕೂಡ ಇತ್ತು. ಇಫ್ ಯು ಆರ್ ಎ ಬಿಗಿನರ್ ಯೂಟ್ಯೂಬ್ ಸ್ಟುಡಿಯೋ ನೀವು ಆ್ಯಂಡ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀರಾ ಅಂತಂದರೆ ಏನೇನೋ ಗ್ಯಾಜೆಟ್ಸ್ ತೊಗೋಬೇಕು, ಆಮೇಲೆ ಏನಾರು ಡಿವೈಸಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಹೊಸ ಟಾಪಿಕ್ನ ತೊಗೊಂಬರ್ತೀನಿ ಆ್ಯಂಡ್ ನಿಮ್ಗೋಸ್ಕರ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಖುಷಿಯಾಗಿರಿ, ಚೆನ್ನಾಗಿರಿ ಆ್ಯಂಡ್ ಕೀಪ್ ಗೋಯಿಂಗ್ ಅಂತ ಹೇಳ್ತಾ ಅಷ್ಟೇ ಗೈಸ್. ಬಾಯ್. ಸಾಕಾಯ್ತು.